ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಹೊರಬಂದಿದ್ದಾರೆ. ಅಭ್ಯರ್ಥಿಗಳ ಕುಟುಂಬಕ್ಕೆ ಆಯೋಜಕರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಶೋ ಮತ್ತೆ ಸ್ಟಾರ್ಟ್ ಆಗಲಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಹೊರಬಂದಿದ್ದಾರೆ. ಅಭ್ಯರ್ಥಿಗಳ ಕುಟುಂಬಕ್ಕೆ ಈ ಬಗ್ಗೆ ಆಯೋಜಕರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಶೋ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಇದು. ಕೋರ್ಟ್ ಅನುಮತಿ ಪಡೆದು ಶೋ ಅನ್ನ ಆರಂಭ ಮಾಡಲಾಗುತ್ತೆ. ಬೆಳಗ್ಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ಗೆ ತಹಶೀಲ್ದಾರ್ ತೇಜಸ್ವಿನಿ ಬೀಗವನ್ನ ಹಾಕಿದ್ರು. ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳನ್ನ ಹೊರಗೆ ಬಿಡಲಾಗಿದೆ. ಅಭ್ಯರ್ಥಿಗಳ ಕುಟುಂಬಕ್ಕೆ ಆಯೋಜಕರು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಸದ್ಯಕ್ಕೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಶೋ ಮತ್ತೆ ಸ್ಟಾರ್ಟ್ ಆಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೋರ್ಟ್ ಅನುಮತಿ ಪಡೆದು ಶೋ ಆರಂಭವಾಗುತ್ತೆ. ಅಂದ್ರೆ ಇವತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ಗೆ ತಹಶೀಲ್ದಾರ್ ಬೀಗವನ್ನ ಹಾಕಿದ್ರು. ಕಾನೂನು ಪಾಲಿಸಿ ಬಿಗ್ ಬಾಸ್ ಅನ್ನ ಆರಂಭಿಸ್ತೇವೆ ಅಂತ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಈ ಒಂದು ಶೋನ ಸ್ಟಾರ್ಟ್ ಮಾಡ್ತೇವೆ ಅಂತ ಸದ್ಯ ಖಾಸಗಿ ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ವಾಸವನ್ನ ಮಾಡ್ತಿದ್ದಾರೆ. ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಶೋ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋಸ್ ಸೀಸ್ ಮಾಡಲಾಗಿದೆ. ಇನ್ನು ಇಲ್ಲಿರುವಂತಹ ಸ್ಪರ್ಧಿಗಳನ್ನು ನಿನ್ನೆ ಆ ಕ್ಷಣಕ್ಕೆ ಒಂದು ಥಿಯೇಟರ್ಗೆ ಶಿಫ್ಟ್ ಮಾಡಲಾಗಿತ್ತು. ಇದಾದ ಬಳಿಕ ಅಲ್ಲೇ ಬಿಡದಿಯಲ್ಲಿರುವಂಥ ಒಂದು ಖಾಸಗಿ ರೆಸಾರ್ಟ್ಗೆ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಜಾಲಿವುಡ್ ಸ್ಟುಡಿಯೋ ಶೋ ನಡೆಸೋದಕ್ಕೆ ಒಂದು 35 ಎಕರೆಯ ಜಾಗ ಅದು ಇಲ್ಲೀಗಲ್ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಯಾವುದೇ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ, ಪೊಲೀಸರಿಂದ ಪರವಾನಗಿ ಪಡೆದುಕೊಂಡಿಲ್ಲ, ಜೊತೆಗೆ ಪರಿಸರ ಮಾಲಿನ್ಯ ಮಂಡಳಿಯ ರೂಲ್ಸ್ ಫಾಲೋ ಮಾಡಿಲ್ಲ. ಹೀಗಾಗಿ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಲಾಗಿದೆ. ಇನ್ನು ಸಾಕಷ್ಟು ಬಾರಿ ಈ ಬಗ್ಗೆ ಹಿಂದೆ ನೋಟಿಸ್ ನೀಡಿದರೂ ಕೂಡ ಕ್ಯಾರೆ ಅಂದಿರಲಿಲ್ಲ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್. ಹೀಗಾಗಿ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ಗೆ ನಿನ್ನೆ ಬೀಗ ಬಿದ್ದಿರುವಂಥದ್ದು. ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಜಾಲಿವುಡ್ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಅಂದರೆ ಈ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಜೊತೆಗೆ ಜಾಲಿವುಡ್ ತಂಡ ಏನಿದೆ ಇದು ಹೈಕೋರ್ಟ್ ಮೊರೆ ಹೋಗೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಕಲ ತಯಾರಿಯಾಗಿದೆ. ನಿನ್ನೆ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಲಾಯಿತು. ಇನ್ನು ಎಲ್ಲ ಸ್ಪರ್ಧಿಗಳೇನಿದ್ರು 17 ಸ್ಪರ್ಧಿಗಳನ್ನು ಕೂಡ ಆ ಕ್ಷಣಕ್ಕೆ ಒಂದು ಥಿಯೇಟರ್ಗೆ ಶಿಫ್ಟ್ ಮಾಡಲಾಯಿತು ಆ ಮನೆಯಿಂದ. ಅದಾದ ಬಳಿಕ ಇದೀಗ ಒಂದು ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇವರು ಎಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಹೊರಬಂದಿದ್ದಾರೆ. ಅಭ್ಯರ್ಥಿಗಳ ಕುಟುಂಬಕ್ಕೆ ಆಯೋಜಕರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಮತ್ತೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಈ ಶೋವನ್ನು ಸ್ಟಾರ್ಟ್ ಮಾಡ್ತೇವೆ ಅನ್ನೋದಾಗಿ ಮಾಹಿತಿ ಕೂಡ ನೀಡಲಾಗಿದೆ. ಬೆಳಗ್ಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ಗೆ ತಹಶೀಲ್ದಾರ್ ಬೀಗವನ್ನು ಹಾಕಿದ್ರು. ಇನ್ನು ಬಹುನಿರೀಕ್ಷಿತ ಕಾರ್ಯಕ್ರಮ ಇದು ಬಿಗ್ ಬಾಸ್ ಸೀಸನ್ 12. ಅಂದರೆ ಬಿಗ್ ಬಾಸ್ ಅಂದರೆ ಅದರಲ್ಲಿ ಸುದೀಪ್ ಅವರಿಂದಲೇ ಒಂದು ಸಾಕಷ್ಟು ಹೈಪ್ ಕ್ರಿಯೇಟ್ ಆದಂತಹ ಶೋ ಇದು. ಅಂದರೆ 11 ಯಶಸ್ವಿ ಸೀಸನ್ಗಳನ್ನು ಬಿಗ್ ಬಾಸ್ ಮಾಡ್ಕೊಂಡು ಬಂದಿತ್ತು. ಆದರೆ 12ನೇ ಸೀಸನ್ಗೆ ಇದೀಗ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್. ಇನ್ನು ಬಿಗ್ ಬಾಸ್ ಮನೆಯಿಂದ ಸದ್ಯಕ್ಕೆ ಸ್ಪರ್ಧಿಗಳು ಹೊರಬಂದಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ನ ಮುಂದಿನ ನಡೆ ಏನು ಅಂತ? ಜನ ಖಂಡಿತವಾಗ್ಲೂ ಕೂಡ ಏನು 11 ಬಿಗ್ ಸೀಸನ್ಗಳನ್ನ ಬಿಗ್ ಬಾಸ್ ಶೋ ಕಂಪ್ಲೀಟ್ ಆಗಿ ಮಾಡಿತ್ತು. ಈಗ 12ನೇ ಸೀಸನ್ ನಡೀತಾ ಇತ್ತು. ಅಂದ್ರೆ 2ನೇ ವಾರ ಕೂಡ ಬಿಗ್ ಬಾಸ್ ಶೋ ಕಾರ್ಯಕ್ರಮ ಯಶಸ್ವಿಯಾಗಿ ಕೂಡ ನಡೀತಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬಿಗ್ ಬಾಸ್ ಶೋಗೆ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಏನಕ್ಕೆ ಅಂತ ನೋಡೋದಾದ್ರೆ ಏನು ಬಿಡದಿ ಬಳಿ ಇರುವಂತಹ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಈಗ ಬಿಗ್ ಬಾಸ್ ಶೋ ನಡೀತಿತ್ತು. ಈ ಹಿನ್ನೆಲೆಯಲ್ಲಿ ಏನು ಕೆಲವು ಅಧಿಕಾರಿಗಳಿಂದ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬರುತ್ತೆ, ಹಾಗೂ ಬೆಸ್ಕಾಂ ಏನ್ ಬರುತ್ತೆ, ಕೆಲವೊಂದಷ್ಟು ಕಚೇರಿಗಳಿಂದ ಇವರು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಅನುಮತಿಗಳನ್ನ ಪಡೆದಿಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈಗ ರಾಮನಗರ ಜಿಲ್ಲಾಧಿಕಾರಿ ಡಿಸಿ ಅವರು ಕೂಡ ಒಂದು ಆದೇಶವನ್ನು ಮಾಡಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು. ಇದೇ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕೂಡ ಅಂದ್ರೆ ಬಿಗ್ ಬಾಸ್ ಶೋ ಏನ್ ನಡೀತಿದ್ದು ಜಾಲಿವುಡ್ ಸ್ಟುಡಿಯೋ ಕೂಡ ಒಂದು ಬೀಗವನ್ನು ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಶೋ ನಡೀದಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರಿಸಲಾಗಿರುವಂತದ್ದು. ಈಗ ಮುಂದಿನ ನಡೆ ಏನಂತ ಹೇಳಿದ್ರೆ ಇವರು ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಕೋರ್ಟ್ ಇರೋದ್ರಿಂದ ಯಾವ ನಿರ್ಧಾರವನ್ನ ಬಿಗ್ ಬಾಸ್ ಶೋ ತೆಗೆದುಕೊಳ್ತಾರೆ ಎಂದು ಕೂಡ ಕಾದು ನೋಡಬೇಕಾಗುವಂತದ್ದು. ಚಿಂತನ ಅರ್ಕೇಶ್, ಈ ಬಿಗ್ ಬಾಸ್ ತಂಡ ಏನಿದೆ ಎಲ್ಲಿ ಎಡವಿದ್ರು ಅಂತ? ಸಿಂಚನ, ನಾನು ಈಗಾಗಲೇ ಹೇಳಿದಾಗೆ ಏನು ಬಿಗ್ ಬಾಸ್ ಶೋ ಏನು ಬಿಡದಿಯ ಕೈಗಾರಿಕಾ ಪ್ರದೇಶಗಳಿದೆ
ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ, ಈ ಸ್ಟುಡಿಯೋಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಷ್ಟು ಅನುಮತಿ ಪತ್ರಗಳನ್ನು ಕೂಡ ಪಡಿಬೇಕಾಗಿತ್ತು. ಇಲ್ಲಿ ಏನು ಬಿಗ್ ಬಾಸ್ ಶೋ ಎಲ್ಲಿರ್ತಿತ್ತು ಜಾಲಿವುಡ್ ರೆಸಾರ್ಟ್ ನ ಒಂದು ನಕ್ಷೆಯ ಅನುಮೋದನೆ ಕೂಡ ಪಡೆದಿಲ್ಲ. ಅಂದ್ರೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಅಲ್ಲೂ ಕೂಡ ಒಂದು ನಿರ್ಮಾಣ ಮಾಡಿಲ್ಲ. ಈ ನೆಲೆಯಲ್ಲಿ ಪರಿಸರ ಮಾಲಿನ್ಯ ನಿರ್ವಹಣೆ ಕೂಡ ಅನುಮತಿಯನ್ನು ಕೂಡ ಪಡೆದಿಲ್ಲ. ಮತ್ತೆ ಬೆಸ್ಕಾಂನಿಂದ ಕೂಡ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಂಡಿರೋದು ಕೂಡ ಹೇಳಲಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಮನಗರ ಜಿಲ್ಲಾಧಿಕಾರಿ ಅಂತ ಎಸ್ ಎನ್ ಗುರುಕರ್ ಕೂಡ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಶೋ ನಡೆಸುವಂತಹ ಅವರು ಯಾವುದೇ ಅನುಮತಿ ಪತ್ರಗಳನ್ನು ಕೂಡ ಪಡೆದಿಲ್ಲ ಅಂತ ಕೂಡ ಹೇಳಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲವನ್ನು ಕೂಡ ಅಧಿಕಾರಿಗಳು ಮಾಡಿಕೊಟ್ಟು ನಿನ್ನೆ ಬಿಗ್ ಬಾಸ್ ಶೋ ನಡೀತಿದ್ದ ಜಾಲಿವುಡ್ ಸ್ಟುಡಿಯೋಗೆ ಒಂದು ಬೀಗ ಮುದ್ರೆಯನ್ನು ಕೂಡ ಹಾಕಿರುವಂತದ್ದು. ಸಿಂಚನಾ. ಓಕೆ, ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಾಲಿವುಡ್ ಅಂತ ಒಂದು ಸಂಸ್ಥೆ 2